ಶನಿಯಿಂದ ದೋಷ ನನ್ನನ್ನು ಈ ರೀತಿಯಾಗಿ ಕಂಗೆಡಿಸಿದೆ ಮಗು. ತಾಮಲಿಂದಪುರದ ವರ್ತಕ ನಂದಿ ಶ್ರೇಷ್ಠಿಯ ಮಗಳು ಆಲೂಲಿಕೆಯ ಮುತ್ತಿನ ಹಾರವನ್ನು ಕದ್ದ ಆಪಾದನೆಯಲ್ಲಿ ಈ ಊರಿನ ಅರಸನಾದಂತಹ ಚಂದ್ರಶಯನ ನನ್ನ 2 ಕೈ ಕಾಲುಗಳನ್ನು ಕತ್ತರಿಸುವ ಆಜ್ಞೆಯನ್ನು ಕೊಟ್ಟ ಮಗು. ಶಿವ ಶಿವ, ನ್ಯಾಯವನ್ನು ಕೊಡುವಂತಹ ನ್ಯಾಯ ದೇವತೆಯ ಕೈಯನ್ನು ಕಡಿಯುವಂತಹ ಪರಿಸ್ಥಿತಿ ಒದಗಿದೆ. ಅವನಿಗೆ ಯಾವ ನರಕಕ್ಕೆ ಹೋಗ್ತಾನೋ ಸ್ವಾಮಿ. ಶನಿ ಪ್ರಭಾವದಿಂದ ಮುತ್ತಿನ ಸರವನ್ನು ಚಿತ್ತಾರದ ಹಂಸ ಪಕ್ಷಿ ನುಂಗಿತು. ನನಗೆ ಈ ಶಿಕ್ಷೆಯಾಯಿತು ಮಗು. ಆಜ್ಞೆಯನ್ನು ಕೊಟ್ಟವ ಚಂದ್ರಶಯನ. ಇಲ್ಲಿ ಅರಸ. ಹೌದು ಮಗು. ಸ್ವಾಮಿ, ಒಂದು ಹೇಳುತ್ತೇನೆ. ನನ್ನಲ್ಲಿ ನೀವು ಸೀತೆಯನ್ನು ಕಂಡ್ರಿ, ಸಾವಿತ್ರಿಯನ್ನು ಕಂಡ್ರಿ. ಯಾವುದೇ ಶನಿವಾದಿರಲಿ ಸ್ವಾಮಿ, ಪತಿವ್ರತೆ ಅಂತ ಹೇಳಿ ನನ್ನಲ್ಲಿ ಆ ಯೋಗ್ಯತೆ ಉಂಟೋ ಇಲ್ವೋ ಗೊತ್ತಿಲ್ಲ. ಹಾಗಂತೇಳಿ ನಿಮ್ಮ ನಾಲಿಗೆ ಅನ್ನುವಂತಹದ್ದು ಅಮೃತವನ್ನು ನುಡಿಯಲಾರದು. ಪತಿವ್ರತೆಗೆ ಒಂದು ಧರ್ಮ ಅಂತೇಳಿ ಉಂಟಲ್ಲ ಸ್ವಾಮಿ. ಹೋಗುತ್ತಿರುವಂತಹ ಮೃತ್ಯುವನ್ನಾದರೂ ಕೂಡ ಹಿಡಿದು ನಿಲ್ಲಿಸಿ ತನ್ನ ಪತಿಯ ಪ್ರಾಣವನ್ನು ಉಳಿಸಿದಂತಹ ಕೀರ್ತಿ ನಾವು ಕೇಳಿ ಬಂದೆವು ಸ್ವಾಮಿ. ನೀವು ಕೊಟ್ಟಂತಹ ಅನ್ನದಿಂದ ನಾವೆಲ್ಲರೂ ಕೂಡ ಬೆಳೆದವರು ಸ್ವಾಮಿ. ಈ ಕಾಲಕ್ಕೆ ಯಾವ ಕಾಲದ ಋಣ ಉಂಟೋ ಇಲ್ಲೋ ಗೊತ್ತಿಲ್ಲ ಸ್ವಾಮಿ. ನಮ್ಮನ್ನ ನೀವೆಲ್ಲರೂ ಕೂಡ ತಾಯಿಯ ರೂಪದಲ್ಲಿ ಕಂಡವರು. ಇವತ್ತು ನೀವು ಮಗುವಿನ ಹಾಗೆ ಆಗಿದ್ದೀರಿ. ಈ ಒಂದು ಮಗುವನ್ನು ಲಾಲಿಸಿ ಪಾಲಿಸಿ ಬೆಳೆಸುವಂತಹ ಭಾಗ್ಯವನ್ನು ಕೊಡಬೇಕು ಸ್ವಾಮಿ. ಅರ್ಥ ಆಗಲಿಲ್ಲ. ಎಲ್ಲರಿಗೂ ಕೂಡ ಆಶ್ರಯವನ್ನು ಕೊಟ್ಟಂತಹ ನೀವುಗಳು ನಿರಾಶ್ರಿತರಾಗಿ ದಿಗಂಬರರಾಗಿ ಕಾಡಿನ ಮಧ್ಯದಲ್ಲಿ ಇರಬೇಕಾದವರಲ್ಲ ಸ್ವಾಮಿ. ಸುಗ್ರಾಸವಾದಂತಹ ಭೋಜನವನ್ನು ಕೊಟ್ಟೆವು ಎನ್ನುವುದಾಗಿ ನಾವು ಭರವಸೆಯನ್ನು ಕೊಡುವುದಿಲ್ಲ. ನಾವು ತಿನ್ನುವಂತಹ ಅನ್ನದಲ್ಲಿ ನಮ್ಮನ್ನು ಪಾಲಿಸಿದಂತಹ ದೇವರಿಗೆ ನೈವೇದ್ಯವನ್ನು ಕೊಡ್ತಿದ್ದೇವೆ ಎನ್ನುವಂತಹ ಭಾವನೆಯಿಂದ 2 ತುತ್ತು ಅನ್ನವನ್ನು ಕೊಟ್ಟೇವೆ. ನಾವಿರುವಂತಹ ಮನೆಯಲ್ಲಿ ಅರಮನೆ ಅಂತ ಹೇಳುವುದಿಲ್ಲ ಸ್ವಾಮಿ. ಹಾಗಂತೇಳಿ ನಾವಿರುವಂತಹ ಮನೆಯಲ್ಲಿ ಆಶ್ರಯವನ್ನು ಕೊಡುವುದರ ಮುಖಾಂತರವಾಗಿ ಅಷ್ಟಾದರೂ ಕೂಡ ತಕ್ಕ ಮಟ್ಟಿಗೆ ಸುಖದಲ್ಲಿದ್ದಾರೆ ಎನ್ನುವಂತಹ ಭಾವನೆಯಿಂದ ಸದಾಕಾಲ ನಿಮ್ಮನ್ನೊಂದು ಪಾಲಿಸುವಂತಹ ಒಂದು ಭಾಗ್ಯವನ್ನು ಕೊಡಬೇಕು ಸ್ವಾಮಿ. ನೀವು ಕಾಡಿನಲ್ಲಿ ಇರಬೇಕಾದವರಲ್ಲ ಸ್ವಾಮಿ. ಯಾವ ಶನಿಯಾಗಿ ಹಿಡಿಯುವಂತಹ ಶನಿ ನನಗೆ ಹಿಡಿದು ನಿಮಗೆ ಬರುವಂತಹ ಕಷ್ಟವನ್ನು ನಾನು ತೆಗೆದುಕೊಳ್ತೇನೆ ಸ್ವಾಮಿ. ಇರಬಾರ್ದು. ಬನ್ನಿ ಸ್ವಾಮಿ, ಮನೆಗೆ ಹೋಗುವ. ನಾನು ನಗದೆ 3 ತಿಂಗಳಾಯ್ತಮ್ಮ. 1 ತಿಂಗಳು ಅನ್ನ ಆಹಾರವಿಲ್ಲದೆ ಇದ್ದೆ. ಕಳೆದ 2 ತಿಂಗಳಿಂದ ನನ್ನ ಆಹಾರ ಸಿಗುತ್ತಾ ಇದೆ. ನನ್ನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗಿ. ಹೌದು ಸ್ವಾಮಿ. ಮಗು, ನಿನಗೆ 1 ತಿಳಿದರೆ 9 ತಿಳಿಯದು. ಬಿಳಿ ಇದ್ದಂತೆಲ್ಲ ಹಾಲಲ್ಲ. ನವವಿವಾಹಿತೆ ತಲೆಗೊಂದು ಮಾತು ಬಂದೀತು. ನನ್ನನ್ನು ಈ ಊರಿನವರು ಕಳ್ಳ ವಿಭಾಕರ ಎಂದೇ ಗುರುತಿಸಲ್ಪಟ್ಟವನ. ಒಂದು ಕಾಲ ಬರುವ ತನಕ ನನ್ನ ಗುಟ್ಟನ್ನು ನಾನು ಯಾರಿಗೂ ತಿಳಿಸಕೂಡದು ಎನ್ನುವ ಸಂಕಲ್ಪ ಮಾಡಿದವ. ಚಂದ್ರಶಯನನ ಮುಂದೆ ನಾನೇ ಚಕ್ರವರ್ತಿ ವಿಕ್ರಮಾದಿತ್ಯ ಎಂದಿದ್ದರೆ ನನ್ನ ಸಾಮಂತನಾದಂತಹ ಚಂದ್ರಶಯನ ನನಗೆ ಶಿಕ್ಷೆಯನ್ನು ವಿಧಿಸುವ ಸಾಧ್ಯತೆಯೇ ಇರಲಿಲ್ಲ. ಶನಿದೇವರು ಯಾವಾಗ ನನ್ನನ್ನು ನನ್ನ ಸಿಂಹಾಸನದಿಂದ ಇಳಿದು ಬರುವಂತೆ ಮಾಡಿದರು, ಅವರಾಗಿ ನನ್ನನ್ನು ಮತ್ತೆ ನೀನು ಆ ಸಿಂಹಾಸನವನ್ನು ಏರಲು ಅರ್ಹತೆಯನ್ನು ಹೊಂದಿದ್ದಿ ಎನ್ನುವ ಮಾತು ಹೇಳುವ ತನಕ ನಾನು ನನ್ನ ಪರಿಚಯವನ್ನು ನಾನಾಗಿ ಯಾರಿಗೂ ಮಾಡುವುದಿಲ್ಲ ಮಗಳೇ. ಆ ಸಂಕಲ್ಪದಿಂದಲೇ ನಾನು ಇದ್ದವ. ನಾನು ನಿನ್ನ ಮನೆಗೆ ಬಂದರೆ ಮಗು, ನಿನಗೆ ನಿನ್ನ ಪತಿಯ ನಿನ್ನ ಅತ್ತೆ ಮಾವನಿರ ಗುಣದೋಷಗಳು